ಮುಟ್ಟಿನ ದಿನಗಳಲ್ಲಿ ದಾಂಪತ್ಯ ಇಡೋದ್ರಿಂದ ಗರ್ಭ ನಿಲ್ಲುತ್ತಂತೆ. ಹೌದಾ? ಖಂಡಿತ ಹೌದು. ಆದ್ರೆ ನೀವು ಸ್ಪೆಸಿಫಿಕ್ ಆಗಿ ಯಾವ ದಿನಗಳಲ್ಲಿ ದಾಂಪತ್ಯ ಇಡಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಮಹಿಳೆಯರಿಗೆ ಕೇವಲ 2 ಬಾರಿ ಮಾತ್ರ ತಿಂಗಳಲ್ಲಿ ಅವರ ಗರ್ಭಕೋಶದ ಗರ್ಭಕಂಠ ಸರ್ವಿಕ್ಸ್ ಅನ್ನೋದು ಓಪನ್ ಆಗುತ್ತೆ, ತೆರೆಯುತ್ತೆ. ಸೊ ಗರ್ಭಕಂಠ ಅನ್ನೋದನ್ನ ನಾವು ಅದರ ಒಂದು ಬಾಯಿ ಅಂತಾನು ಕನ್ಸಿಡರ್ ಮಾಡ್ಕೊಳ್ಬಹುದು. ಪೀರಿಯಡ್ಸ್ ಟೈಮ್ ಅಲ್ಲಿ ಬ್ಲೀಡಿಂಗ್ ಹೋಗೋದಕ್ಕೋಸ್ಕರ ಗರ್ಭಕೋಶದ ಗರ್ಭಕಂಠ ಓಪನ್ ಆಗಿರುತ್ತೆ. ಅದೇ ರೀತಿ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಓವ್ಯುಲೇಷನ್ ದಿನಗಳಲ್ಲಿ ನಿಮ್ಮ ಸಂಗಾತಿಯ ಅಂದ್ರೆ ಪುರುಷರ ವೀರ್ಯಾಣು ಎಲ್ಲಾನು ಹೋಗಿ ಗರ್ಭಾಶಯದ ಒಳಗಡೆ ಎಂಟರ್ ಆಗಲಿ ಅಂತ ಆ ದಿನಗಳಲ್ಲಿ ಅಂಡಾಣು ಬಿಡುಗಡೆ ಅಂದ್ರೆ ಅಂಡೋತ್ಪತ್ತಿ ಆದಾಗ ಅಲ್ಲಿ ಸರ್ವಿಕ್ಸ್ ಅನ್ನೋದು ಓಪನ್ ಆಗುತ್ತೆ. ನೀವು ಇಲ್ಲಿ ಏನಾದರೂ ಪೀರಿಯಡ್ ಆದ 4ನೇ ದಿನ ತನಕ ನಿಮಗೆ ಬ್ಲೀಡಿಂಗ್ ಹೋಗ್ತಾ ಇದೆ, 5ನೇ ದಿನ 6ನೇ ದಿನ ನಿಮಗೆ ಜಸ್ಟ್ ಒಂದು ಡ್ರಾಪ್ 2 ಡ್ರಾಪ್ ಅಷ್ಟು ಸ್ಪಾಟಿಂಗ್ಸ್ ಕಾಣಿಸ್ಕೊಳ್ಳುತ್ತೆ ಅಷ್ಟೇ ಅಂದರೆ ಖಂಡಿತ ನೀವು ಈ ಒಂದು ದಿನಗಳಲ್ಲಿ 4th 5th ಡೇ ಅಲ್ಲಿ ದಾಂಪತ್ಯದಲ್ಲಿ ಇರ್ಬೋದು. ಕೆಲವೊಬ್ಬರಿಗೆ 5th ಡೇ ತನಕ ಬ್ಲೀಡಿಂಗ್ ಹೋಗ್ತಾನೆ ಇರುತ್ತೆ, ಅಂಥವರು 6th ಅಥವಾ 7th ಡೇ ಅಲ್ಲಿ ದಾಂಪತ್ಯದಲ್ಲಿ ಇರ್ಬೋದು. ಕೆಲವೊಬ್ಬ ಮಹಿಳೆಯರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬೇಗನೆ ಓವ್ಯುಲೇಷನ್ ಆಗುವಂಥದ್ದು 11 ಅಥವಾ 12ನೇ ದಿನಕ್ಕೇನೆ ಅವರಿಗೆ ಓವ್ಯುಲೇಷನ್ ಆಗುತ್ತೆ, ಅಂಡಾಣು ಬಿಡುಗಡೆ ಪ್ರಕ್ರಿಯೆ ಅವರಲ್ಲಿ ನಡೆಯುತ್ತೆ. ಹಾಗಾಗಿ ಮಹಿಳೆಯರಿಗೆ ಅಂಡಾಣು ಬಿಡುಗಡೆ ಆದ ತಕ್ಷಣನೇ ಎಕ್ಸಿಸ್ಟಿಂಗ್ ಸ್ಪರ್ಮ್ಸ್ ಅಲ್ಲೇ ಇರುವಂತಹ ಜೀವಂತವಾಗಿರುವಂತಹ ಸ್ಪರ್ಮ್ಸ್ಗಳು ಹೋಗಿ ಆ ಒಂದು ಅಂಡಾಣುವನ್ನ ಫಲೀಕರಣ ಮಾಡುತ್ತೆ. ಸೊ ಎರಡು ಸೇರಿದಾಗ ಫರ್ಟಿಲೈಸೇಷನ್ ಆದಾಗ ನಿಮಗೆ ಬೇಗ ಗರ್ಭ ನಿಲ್ಲುತ್ತೆ.